ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠಾಪನೆಗೆ ಉಳಿದಿರೋದು ಕೆಲ ಗಂಟೆಗಳು. ದೇಶದ ಮೂಲೆ ಮೂಲೆಯಿಂದ ರಾಮ ಭಕ್ತರು ಇಲ್ಲಿಗೆ ಆಗಮಿಸುತ್ತಿದ್ದಾರೆ, ಕನ್ನಡಿಗರನ್ನ ಒಳಗೊಂಡಂತೆ. ಕರ್ನಾಟಕದಿಂದ ಬಂದಿರುವ ರಾಮ ಭಕ್ತರು ನಮ್ಮ ಜೊತೆಯಲ್ಲಿದ್ದಾರೆ, ಮಾತನಾಡ್ಸೋಣ. ಸರ್ ನಮಸ್ಕಾರ. ನಮಸ್ತೆ, ಅನಿಲ್ ಅಂದ್ಬಿಟ್ಟು ಮೇಡಮ್. ನಾವು ನೇಟಿವ್ ಬಂದ್ಬಿಟ್ಟು ರಾಮನಗರ, ಮತ್ತೆ ಇರೋದು ಬಂದ್ಬಿಟ್ಟು ಬೆಂಗಳೂರಿನಿಂದ ಬಂದಿದ್ದೀವಿ. ಸ್ವರೂಪ ಅಂತ ಶಿವಮೊಗ್ಗದಿಂದ ಬಂದಿರೋದು, ಕಲ್ಮನೆ ಶಿಕಾರಿಪುರ ತಾಲೂಕು. ಬೆಂಗಳೂರಿಂದ ಬಂದಿದ್ದೀನಿ, ರಂಜಿತ್ ಅಂತ. ನನ್ನ ಹೆಸರು ಗುರುಸಿದ್ದಪ್ಪ ಅಂತ. ನಾನಿರೋದು ಲಕ್ನೋದಲ್ಲಿ, ಆದರೆ ನಾನು ಜಾಬ್ ಮಾಡೋದೇ ಕಾರಣದಿಂದ ಲಕ್ನೋದಲ್ಲಿದ್ದೀನಿ. ಸರ್, ಬೆಂಗಳೂರಿನಿಂದ, ಶಿವಮೊಗ್ಗದಿಂದ, ಹೀಗೆ ಬೇರೆ ಬೇರೆ ಊರಿನಿಂದ ಬಂದಿದ್ದೀರಿ. ಇಲ್ಲಿ ರಾಮ ಅನ್ನೋ ಒಂದು ಹೆಸರು ನಿಮ್ಮೆಲ್ಲರನ್ನು ಕೂಡ ಒಂದು ಮಾಡ್ತಾ ಇದೆ. ಏನು ಹೇಳ್ತೀರಿ ರಾಮನೂರಿನಲ್ಲಿ ಇದ್ಕೊಂಡು ರಾಮನ ಬಗ್ಗೆ, ಈ ರಾಮ ಮಂದಿರದ ಬಗ್ಗೆ? ಸರ್, ಆ್ಯಕ್ಚುಲಿ ಬಂದ್ಬಿಟ್ಟು ನಮ್ಮ ನೇಟಿವ್ ಪ್ಲೇಸ್ ಬಿಟ್ಟು ರಾಮನಗರ. ಇಲ್ಲಿ ಬಂದಿರೋದು ರಾಮನ ನೋಡೋಕೆ ಅಂತ ಬಂದಿದ್ದೀವಿ ನಾವು. ಆ್ಯಕ್ಚುಲಿ ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಬಟ್ ಇನ್ನೊಂದು ಬೇಸರ ಸಂಗತಿ ಅಂತ ಅಂದರೆ ನಾಳೆ ದರ್ಶನ ಆಗುತ್ತೆ ಅಂತ ನಾವು ಬಂದಿದ್ವಿ. ಬಟ್ ನಾಳೆ ದರ್ಶನ ಆಗೋದಲ್ಲ. ಬಟ್ ಇನ್ನೂ 10 ದಿನ ಆದರೂ ಕೂಡ ನಾನು ವೆಯ್ಟ್ ಮಾಡ್ಕೊಂಡು ನಾನು ದರ್ಶನ ಮಾಡ್ಕೊಂಡು ಹೋಗ್ತೀನಿ ಮೇಡಮ್. ಯಾಕೆಂದರೆ 10 ದಿನ ಆದರೂ ಪರವಾಗಿಲ್ಲ, ನಾನು ದರ್ಶನ ಮಾಡ್ಕೊಂಡು ನೋಡ್ಕೊಂಡು, ಯಾಕೆ ದರ್ಶನ ಮಾಡೋಕ್ಕೆ ಅಂತ ಬಂದಿದ್ದೀವಿ. ದರ್ಶನ ಮಾಡಿದ್ರೆ ನಾವು ಇಲ್ಲಿಂದ ಹೋಗೋದಿಲ್ಲ. ಯಾಕೆಂದರೆ ನಾನು ಹನುಮ ಭಕ್ತ. ಹನುಮಂಗೆ ದೇವರಂತಂದರೆ ರಾಮನೇ. ಅದಕ್ಕೋಸ್ಕರ ನಾನು ರಾಮನ ಭಕ್ತ ಮಾಡಿದ್ರೆ, ಅದಕ್ಕೋಸ್ಕರ ನಾನು ಪಕ್ಕಾ ಗ್ಯಾರಂಟಿ 10 ದಿನ, 1 ತಿಂಗಳಾದರೂ ಕೂಡ ನಾವು ಇಲ್ಲೇ ಇದ್ಕೊಂಡು ದರ್ಶನ ಪಡ್ಬಿಟ್ಟು ನಾವು ಹೋಗ್ತೀವಿ ಮೇಡಮ್. ಏನು ನಾವು ಖುಷಿ ಆಗ್ತಿದೆ ಮೇಡಮ್ ಇಲ್ಲಿ ಬಂದಿರೋದು. ನಾವು ಹಿಂದುತ್ವ ಅಂದರೆ ಯಾವಾಗೂ ಮುಂದೆ ಇರ್ತೀವಿ. ಯಾವಾಗೂ ನಮಗೆ ಆಂಜನೇಯ ಅಂದರೆ ತುಂಬ ಭಕ್ತಿ ಇದೆ. ನಾವು ರಿಟರ್ನ್ ಫ್ಲೈಟ್ ಬುಕ್ ಮಾಡಿದ್ವಿ, ಅದನ್ನು ಕ್ಯಾನ್ಸಲ್ ಮಾಡಿ ನಾಳೆ ದರ್ಶನ ಆಗಲ್ಲ ಅಂತ ಮತ್ತೆ ಇಲ್ಲಿ 3 ದಿನ ಆದರೂ ಇರೋಣ ಅಂತ ಹೇಳಿ ನಮ್ಮ ಫ್ರೆಂಡ್ಸ್ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಎಷ್ಟು ದಿನ ಆದರೂ ನಾವು ದರ್ಶನ ಮಾಡ್ಕೊಂಡೇ ಹೋಗೋದು. ನಿನ್ನೆ ನೈಟ್ 10:30 12 ಗಂಟೆ ತನಕನೂ ಓಡಾಡಿದ್ದೀನಿ ರಾಮ ಮಂದಿರ ಸುತ್ತಲೂ, ಎಲ್ಲಿಂದನೂ ಕಾಣಿಸಿಲ್ಲ. ಅದನ್ನು ನೋಡ್ಕೊಂಡಂಗೆ ನಾವು ಊರಿಗೆ ಹೋಗಲ್ಲ. ಅದೇ ಇಲ್ಲಿ ಬಂದಿರೋದು ನಮ್ಮ ಭೂಮಿಗೆ. ಇದುವರೆಗೂ ನಾವು ಅಲ್ಲಿ ಹೇಳ್ತಿದ್ವಿ ರಾಮ ಮಂದಿರ ಕಟ್ಟೈತಿರ್ತೀವಿ ಅಂತ, ಆದರೆ ಇವಾಗ ಕಟ್ಟಿದ್ದೀವಿ. ತಲೆ ಎತ್ತಿ ನೋಡಂಗೆ ಕಟ್ಟಿದ್ದೀವಿ. ಅದು ನಮ್ಮ 500 ವರ್ಷಗಳಿಂದ ಎಷ್ಟೊಂದು ಜನ ಅವ್ರು ಕಷ್ಟಪಟ್ಟು, ಅವ್ರು ಜಗಳ ಮಾಡಿ, ಎಷ್ಟೊಂದು ಕಷ್ಟಪಟ್ಕೊಂಡು ಅವರು ಇಷ್ಟೆಲ್ಲ ಮಾಡಿದ್ಕೆ ನಮಗೆ ಪುಣ್ಯ ಆಗಿದೆ ಮೇಡಮ್. ಈಗ ರಾಮನ್ ನೋಡ್ತಾ ಇದ್ದೀವಿ. ರಾಮನ್ ನಾಳೆ ಪ್ರತಿಷ್ಠಾಪನೆ ಮಾಡೋದು ನಮಗೆ ತುಂಬ ಖುಷಿ ಆಗ್ತದೆ. ನನ್ನ ಲೈಫಲ್ಲಿ ಇದೊಂದೇನ ನಾನು ಯಾವತ್ತೂ ಮರೆಯಲ್ಲ. ನನ್ನ ಡ್ರೀಮ್ ಪ್ಲೇಸ್ ಮೇಡಮ್ ಅಯೋಧ್ಯೆ. ನಂಗೆ ತುಂಬ ಖುಷಿ ಆಗ್ತಿದೆ ಮೇಡಮ್. ನಾವು ಅಷ್ಟೇ ಮೇಡಮ್, ಆದರೆ ಅದಕ್ಕೋಸ್ಕರ ಅಂತಲೇ ಬಂದಿದ್ದೀವಿ. 1 ತಿಂಗಳಲ್ಲ, ಎಷ್ಟೇ ದಿವಸ ಆದರೂ ಬಂದು ಇಲ್ಲೇ ಕಾದು ದರ್ಶನ ಮಾಡ್ಕೊಂಡೇ ಹೋಗ್ಬೇಕು ಅಂತ ಬಂದಿದ್ದೀನಿ. ಅದಕ್ಕೋಸ್ಕರ ಕಾಯ್ತೀನಿ, ಎಷ್ಟು ದಿವಸ ಆದರೂ ಕಾಯ್ತೀನಿ. ಅದರ ಬಗ್ಗೆ ನಾನು ಏನು ಮಾತಾಡೋಂಗೆ ಇಲ್ಲ. ರಾಮ ಮಂದಿರ ನೋಡಿದ್ದೀನಿ. ಒಳಗಡೆ ರಾಮನ ವಿಗ್ರಹ ಅದು ಹೆಂಗಿದೆ, ನಮ್ಮ ಕರ್ನಾಟಕದವ್ರು ಮಾಡಿರೋದ್ರಿಂದ ನಂಗೆ ತುಂಬ ಹೆಮ್ಮೆ ಇದೆ. ಅದನ್ನು ನೋಡಲೇಬೇಕು ಅನ್ನೋ ಆಸೆ ಇದೆ. ಅದು 1 ತಿಂಗಳಾದರೂ ಸರಿ ದರ್ಶನ ಮಾಡ್ಕೊಂಡೇ ನಾನು ಹೋಗೋದು. ಇವರೆಲ್ಲ ದೂರದಿಂದ ಬಂದಿದ್ದಾರೆ, ನೀವು ಇಲ್ಲೇ ಇರೋರು. ಆದರೆ ಕನ್ನಡಿಗರು, ಇಲ್ಲಿ ಆಗ್ತಾ ಇರೋ ಬೆಳವಣಿಗೆಗಳು, ಬದಲಾವಣೆಗಳು, ಇದ್ರ ಬಗ್ಗೆ ಏನು ಹೇಳ್ತೀರಿ? ಅಯೋಧ್ಯೆ ಮುಂಚೆ ತುಂಬಾ ಹಿಂದುಳಿದು ಬಿಟ್ಟಿತ್ತು, ಅಭಿವೃದ್ಧಿ ಅನ್ನೋದು ಇರಲೇ ಇಲ್ಲ. ಈಗ ರಾಮ ಮಂದಿರದ ಕಡೆಯಿಂದ ಇದೆಲ್ಲ ಅಭಿವೃದ್ಧಿ ಆಗ್ತಾ ಇದೆ. ಮೇಡಮ್, ನಾನು 4 ವರ್ಷದಿಂದ ಇಲ್ಲಿಂದ ಜಾಬ್ ಮಾಡ್ತಾ ಇರೋದು. ಆದರೆ ನಾನು ಬಂದಾಗ ಫಸ್ಟ್ 2005ರಲ್ಲಿ ನಾನು ಟ್ರೈನಿಂಗ್ ಮಾಡಿದ್ದೆ ಲಕ್ನೋದಲ್ಲಿ, AMCಯಲ್ಲಿ. ಆಗಿನ ಪ್ರಕಾರ ಈಗಿನ ಪ್ರಕಾರ ಹೋಲಿಸಿ ನೋಡಿದರೆ ಅಜಗಜಾಂತರ ವ್ಯತ್ಯಾಸವಿದೆ ಮೇಡಮ್. पहले हर दिन न्यूज़ में लखनऊ, बिहार ऐसे कुछ ना कुछ मतलब ಇರ್ತಾ ಇತ್ತು. ಆದರೆ ಈಗಿನ ಸಿಚುವೇಷನಲ್ಲಿ ಒಂದು ವೆಲ್ ಡೆವಲಪ್ಡ್ ಅವರು ಮತ್ತು ಹ್ಯುಮ್ಯಾನಿಟಿ ವೈಸ್ ಎಲ್ಲ ಕಡಿಮೆ ಆಗಿದೆ ಮೇಡಮ್. ನಾನು ಕಣ್ಣಾರೆ ನೋಡ್ತಾ ಇದ್ದೀನಿ. ಮತ್ತೊಂದು ವಿಷಯ ಏನಂದರೆ ಮೇಡಮ್, ಸನಾತನ ಧರ್ಮದಲ್ಲಿ ಒಂದು ಸಹಿಷ್ಣುತೆ ಕಾರಣದಿಂದ ಸನಾತನವನ್ನು ಎಲ್ಲರೂ ಹಿಂದಿಕ್ಕಿದ್ದರು. ಆದರೆ ನಾಳೆಯಿಂದ ಒಂದು ಮೈಲ್ ಸ್ಟೋನ್ ಅಂತ ನಾವು ತಿಳ್ಕೊತಿದ್ದೀವಿ. ಅವರು ಮತ್ತು ನಾವು ಪುಸ್ತಕದಲ್ಲಿ ಓದೋದು, ಆದರೆ ಇಲ್ಲಿ ಬಂದು ನೋಡೋದು, ಅದನ್ನು ಅನುಭವಿಸೋದು ಬೇರೆ ಬೇರೆ ಒಂದು ಇದಾಗಿರುತ್ತೆ ಮೇಡಮ್. ಅದನ್ನು ನಾವು ನಮ್ಮ ಹಣೆಬರದಲ್ಲಿಂದ ಇರೋದರಿಂದ ನಾವು ಇಲ್ಲಿ ಬಂದು ನೋಡೋದು ನಮ್ಮ ಸೌಭಾಗ್ಯ ಅಂತ ನಾನು ತಿಳ್ಕೊತೀನಿ ಮೇಡಮ್. ನೋಡಿ, ಕರ್ನಾಟಕದಿಂದ ಇಲ್ಲಿಗೆ ಬಂದಿದ್ದೀರಿ, ರಾಮನನ್ನು ನೋಡಲೇಬೇಕು ಅಂತ ಹೇಳಿ. ಹೀಗಾಗಿ ಎಲ್ಲರೂ ಸೇರಿ ಆ ಕರ್ನಾಟಕದ ಜನರಿಗೆ ತಲುಪೋಷ್ಟು ಜೋರಾಗಿ ಒಂದ್ಸತಿ ಜೈ ಶ್ರೀರಾಮ್ ಹೇಳ್ಬೋದಾ? ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಇದು ಕನ್ನಡಿಗರ ಮಾತುಗಳು. ಎಷ್ಟೇ ದಿನ ಆದರೂ ಸರಿ ರಾಮಲಲ್ಲನನ್ನ ನೋಡಿಯೇ ನಾವು ಅಯೋಧ್ಯೆಯಿಂದ ಹೋಗೋದು ಅನ್ನೋದು ಇವರ ಅಚಲ ನಿರ್ಧಾರ. ಕ್ಯಾಮ್ರಾ ಪರ್ಸನ್ ಮಧು ಜೊತೆಯಲ್ಲಿ ಸ್ಮಿತಾ ರಂಗನಾಥ್, ರಿಪಬ್ಲಿಕ್ ಕನ್ನಡಕ್ಕೋಸ್ಕರ ಅಯೋಧ್ಯೆಯಿಂದ.